ನಮಸ್ಕಾರ. ಕರ್ನಾಟಕ ನ್ಯೂಸ್ ಸ್ವಾಗತ. ನಾನು ರಫೀಕ್ ಅಹಮದ್. ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಕಲ್ದಾಪುರ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲಾ ಆವರಣದಲ್ಲಿ ನೂತನ ಕೊಠಡಿಗಳ ನಿರ್ಮಾಣ, ಭೂಮಿ ಪೂಜೆ ಮತ್ತು ಶಾಲಾ ದಾಖಲಾತಿ ಆಂದೋಲನ, ಉಚಿತ ಪಠ್ಯ ಪುಸ್ತಕ ಹಾಗೂ ಸಮವಸ್ತ್ರ ವಿತರಣಾ ಸಮಾರಂಭವನ್ನು ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಯಿತು. ಜಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ದೇವೇಂದ್ರಪ್ಪರವರ ಅಧ್ಯಕ್ಷತೆಯಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ದಾವಣಗೆರೆ ಲೋಕಸಭಾ ಸದಸ್ಯರಾದ ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನರವರು ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿದರು. ಕೊಡಗೈ ದಾನಿಗಳೆಂದು ಹೆಸರಾದ ಹಿರೇಕುಂಬಳಗುಂಟೆ ಗ್ರಾಮದ ಹರ್ಷ ಹಾಗೂ ದಂಪತಿಗಳು ಭೂಮಿ ಪೂಜೆ ಕಾರ್ಯಕ್ರಮವನ್ನು ನೆರವೇರಿಸಿದರು. ಈ ಸಂದರ್ಭದಲ್ಲಿ ದಾವಣಗೆರೆ ಜಿಲ್ಲಾಧಿಕಾರಿಗಳಾದ ಗಂಗಾಧರ ಸ್ವಾಮಿ, ದಾವಣಗೆರೆ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳಾದ ಗುತ್ತೆ ಮಾಧವ್ ವಿಠಲ್ ರಾವ್ ರವರು, ದಾವಣಗೆರೆ ಜಿಲ್ಲಾ ಉಪನಿರ್ದೇಶಕರಾದ ಕೊಟ್ರೇಶ್, ತಹಸೀಲ್ದಾರ್ ಸೈಯದ್ ಕಲೀಮುಲ್ಲಾ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಆಲಮೂರ್ತಿ, ಬಿಆರ್ಸಿ ಆಲಾಪ, ಕೆಪಿಸಿಸಿ ಎಸ್ಟಿ ಘಟಕದ ಮಾಜಿ ರಾಜ್ಯಾಧ್ಯಕ್ಷರಾದ ಕೆಪಿ ಪಾಲಯ್ಯ, ಕಾಂಗ್ರೆಸ್ ಪಕ್ಷದ ಎಸ್ಸಿ ಘಟಕದ ತಾಲೂಕು ಅಧ್ಯಕ್ಷರಾದ ಬಿ ಮಹೇಶ್, ಕಾಂಗ್ರೆಸ್ ಪಕ್ಷದ ಮುಖಂಡರಾದ ತಲಗಟ್ಟೆ ಶೇಖರಪ್ಪ, ಮೊಹಮ್ಮದ್ ಗೌಸ್, ಕಲಗಪುರ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರುಗಳು, ಮಾಜಿ ಉಪಾಧ್ಯಕ್ಷರುಗಳು, ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರುಗಳು, ಶಿಕ್ಷಣ ಇಲಾಖೆ ಸಿಬ್ಬಂದಿ ವರ್ಗ, ಶಿಕ್ಷಕ ಶಿಕ್ಷಕಿಯರು, ವಿದ್ಯಾರ್ಥಿ ವಿದ್ಯಾರ್ಥಿನಿಯರು, ಸಾರ್ವಜನಿಕರು ಹಾಗೂ ಮಾಧ್ಯಮ ಮಿತ್ರರು ಉಪಸ್ಥಿತರಿದ್ದರು. ಜಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ದೇವೇಂದ್ರಪ್ಪರವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ಈ ಗ್ರಾಮದ ಆರಾಧ್ಯ ದೈವ ಆಗಿರ್ತಕ್ಕಂಥ ಕಲ್ಲೇಶ್ವರ ಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸಿ, ಕಲ್ಲೇಶ್ವರಪುರದಲ್ಲಿ ಇವತ್ತು ಒಂದು ಬಹಳ ದೊಡ್ಡ ಕೆಲಸ ನಡೀತಾ ಇದೆ. ಆ ಕಾರಣಕ್ಕೋಸ್ಕರ ನಾವೆಲ್ಲ ಈಗ ಸೇರಿದ್ದೀವಿ. ಮೊದಲನೇ ಕಾರ್ಯ ಯಾವುದು ಅಂತ ಹೇಳಿದ್ರೆ, ಇವತ್ತು ಮನುಷ್ಯನಿಗೆ ಬೇಕಾಗಿರೋದು ಅನ್ನ ಬಿಟ್ಟರೆ ಎರಡನೇದೇ ಶಿಕ್ಷಣ. ಶಿಕ್ಷಣ ಇಲ್ಲದಂಥವರ ಬಾಳು ಬೇಡುವಂಥದ್ದು ಬಹಳ ನಾವು ಕೇಳ್ಕೊಟ್ಟಿದ್ದೀವಿ, ಅನುಭವಿಸ್ತೀವಿ. ಅದನ್ನು ಮನಗಂಡಂತ ಸರ್ಕಾರ ಹೆಚ್ಚಿನ ಪಾಲು ಇವತ್ತು ಹೆಚ್ಚಿನ ಒಂದು ಅನುದಾನವನ್ನ ಈ ಒಂದು ಶಿಕ್ಷಣಕ್ಕೆ ಒಪ್ಪಿಕೊಡ್ತಾ ಇರೋದು ನಮಗೆಲ್ಲರಿಗೂ ತಿಳಿದ ವಿಷಯ. ಆದರೂ ಸಹ ಇವತ್ತು 100ಕ್ಕೆ 100ರಷ್ಟು ಮೂಲಭೂತ ಸೌಕರ್ಯವನ್ನು ಕೊಡೋದ್ ಕಡೆ ಇಲ್ಲ ಒಂದು ಕಡೆ ನಾವು ಇನ್ನೂ ಆ ಒಂದು 100ರಷ್ಟು ಪರ್ಸೆಂಟೇಜ್ ಅನ್ನು ರೀಚ್ ಆಗಿಲ್ಲ. ಅದನ್ನ ಇವತ್ತು ಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಸರ್ಕಾರನೇ ನಮಗೆ ಹೇಳ್ತಾ ಇದೆ, ಈ ಮೂಲಭೂತ ಸಮಸ್ಯೆಗಳಿಗೆ, ಸೌಕರ್ಯಗಳಿಗೆ ಸ್ಥಳೀಯ ದಾನಿಗಳನ್ನ ಗುರುತಿಸಿ ಅವರನ್ನ ಮನವೊಲಿಸಿ ಅವರ ಮುಖಾಂತರ ದೇಣಿಗೆಯನ್ನು ಪಡೆಯೋದ್ರ ಮುಖಾಂತರ ಈ ಕೆಲಸವನ್ನು ನಾವು ಮಾಡಬೇಕು ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಈಗಾಗಲೇ ಮಾತನಾಡಿದಂತ ನಮ್ಮ ಜಿಲ್ಲಾ ಅನುಷ್ಠಾನಾಧಿಕಾರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ. ನಮ್ಮ MP ಮೇಡಮ್ ಅವರು ಸಹ ಹೇಳಿದ್ದಾರೆ, 10 ಕೋಟಿಗಿಂತಲೂ ಹೆಚ್ಚಿನ ಒಂದು ದೇಣಿಗೆ ಸಂಗ್ರಹ ಆಗಿದೆ. ಅದನ್ನ ವಿವಿಧ ಉದ್ದೇಶಕ್ಕೆ ನಾವು ಬಳಸ್ತಾ ಇದ್ದೀವಿ ಅನ್ನೋ ರೀತಿಯಲ್ಲಿ. ಆದರೆ ಇಲ್ಲಿ ನಮ್ಮ ಜಗಳೂರಿಗೆ ಸಿಕ್ಕಂತ ವ್ಯಕ್ತಿ ನಾವು ಯಾರು ಸಹ ತಾಲೂಕಿನಿಂದ ಶಾಸಕನಾಗಿ ಮತ್ತು ರಾಜಕಾರಣಿಗಳು ಗ್ರಾಮಸ್ಥರು ಯಾರು ಕೇಳಿಲ್ಲ. ಬಹುತೇಕ ಕಲ್ಲೇಶಪ್ಪ ಅವರಿಗೆ ಏನಾದರೂ ನೀತಿಗಳಿಗೆ ಅವರಿಗೆ ನಾವು ಸಂಕಲ್ಪ ಮಾಡಿ ತೋರಿಸಿದಾರೇನು, ಅವರೇ ಡಿಸಿನೇ ಕಲ್ಲೇಶಪ್ಪ ಅಂತ ನೋಡೋದು. ಹಾಗಾಗಿ ನಮ್ಗೆ ಯಾವ್ದು ಸ್ವಾಮಿ, ಯಾ ಗುಡಿ ಆದ್ರೇನೋ, ಯಾ ನೀತಿಗಳು ಸಾಕು, ಯಾರ ಮನೆ ಮುಂಚೆ ಆದ್ರೇನೋ ತಂದಿದ್ದು ಸಾಕು. ನಮಗೇನು ಕಲ್ಲೇಟವರು ಕೊಡ್ತೀವಿ, ಹನ್ನೆರಡು ಶಾಲಾ ಕೊಠಡಿ ಅದೆಲ್ಲ ಸ್ವೀಟ್ ಸಾಕು ನಮಗೆ. ಅನ್ನ ಮಾತನ್ನ ಕಲಿಸಿ
ಇಂಥ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದಂತ ನನಗೆ ಬಹಳ ಅಚ್ಚುಮೆಚ್ಚಿನ ಈ ಊರಿನ ಈ ತಾಲೂಕಿನ ಮಗಳಂತನೇ ಕರೀತಾರಲ್ಲ ನಮ್ಮ ಫ್ಯಾಮಿಲಿಯವರು. ಅದರಲ್ಲೂ ನಮ್ಮ ಪೂರ್ಣ ನೀಲತನ ಹೇಳೋದು ನಿಮ್ಮ ಮಗಳು ಬರ್ತದೆ ನೋಡಿ ಅಂತೇಳಿ ಅಲ್ಲಿಂದ ಅಮ್ಮ ಯಾವಾಗ ಪಾದಾರ್ಪಣೆ ಮಾಡ್ತೋ ಅಲ್ಲಿಂದ ಅವರಿಗೆ ಸೋಲಿಲ್ಲ. ಮತ್ತೆ ಇನ್ನೊಂದು ದೊಡ್ಡ ಶಕ್ತಿ ಸಿಕ್ಕಿದವರಿಗೆ ಸಮರ್ಥವಂತರು. ನಿಜವಾಗಲೂ ಇವರು ತ್ರಿಮೂರ್ತಿಗಳ ಅವಧಿಯಲ್ಲಿ ನಾನು ಶಾಸಕನಾಗಿ ಕೆಲಸ ಮಾಡೋದು ಯಾವ ಜನ್ಮದ ಪುಣ್ಯದ ಫಲ ಅಂತೇಳಿ ನಾನು